ನಮಸ್ಕಾರ, ನಾನು ನಿಮ್ಮ ಮಿಮಿಕ್ರಿ ದಯಾನಂದ್. ಇದುವರೆಗೂ ನಾನು ಏನು ಮಾತಾಡ್ತಿದ್ದೀನಲ್ಲ ಅದನ್ನೆಲ್ಲ ಕೆಲವು ಕಡೆ ಕೇಳಿಸಿಲ್ಲ. ನಾನು ಏನು ಹೇಳ್ತಿದ್ದೀನೋ ಅಲ್ಲಿವರೆಗೂ ಧ್ವನಿ ಹೋಗದಿದ್ರೆ ಏನು ಮಾಡಬೇಕು? ಜೋರಾಗಿ ಹೇಳಬೇಕು ಅಥವಾ ಮತ್ತೆ ಮತ್ತೆ ಹೇಳಬೇಕು. ಅದನ್ನೇ ಹೊರಟಿದ್ದೀನಿ ಇವತ್ತು. ನಾನು ಹೇಳಿದ್ದನ್ನೇ ಮತ್ತೆ ಹೇಳ್ತಾ ಇದ್ದೀನಿ, ತೋರಿಸಿದ್ದನ್ನೇ ಮತ್ತೆ ತೋರಿಸ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ ಕೆಲವ್ರಿಗೆ ಇನ್ನೂ ತಲುಪಿಲ್ಲ. ನಾವು ಧರ್ಮದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇವತ್ತು ಧರ್ಮದ ಬಗ್ಗೆ ಒಂದು ದೊಡ್ಡ ಕಥೆಗಳೇ ನಡೀತಾ ಇದೆ. ಆದರೆ ಯಾವುದೇ ವಿದ್ವಾಂಸರ ಮಧ್ಯೆ ಅಲ್ಲ ಈ ಗಲಾಟೆ ಇರೋದು ಯಾರ ಮಧ್ಯೆ ಅಂತಂದರೆ, ಕೆಲವರು ಅನಾಗರಿಕರು ಮಾಡಿರೋ ತಪ್ಪಿಗೋಸ್ಕರ ಕೆಲವರು ರೊಚ್ಚಿಗೆದ್ದಿದ್ದಾರೆ ಅಷ್ಟೇ. ರೊಚ್ಚಿಗೆದವರೆಲ್ಲ ಕೆಟ್ಟವರಲ್ಲ. ಹಂಗನ್ಬಿಟ್ಟು ಸುಮ್ಮನಿದ್ದವರೆಲ್ಲ ಮಾಡ್ತಾ ಇರೋದು ಭಾಳ ಕರೆಕ್ಟು ಅಂತ ಅಲ್ಲ. ಎಲ್ಲ ಧರ್ಮದಲ್ಲೂ ಒಂದೊಂದು ಒಳ್ಳೆಯದು ಇದೆ, ಇನ್ನು ಸ್ವಲ್ಪ ಹೆಚ್ಚು ಕಮ್ಮಿನೂ ಇದೆ. ಆದರೆ ಯಾವುದು ದೊಡ್ಡದು ಯಾವುದು ಚಿಕ್ಕದು ಅಂತ ತೂಕ ಮಾಡಕ್ಕೆ ಹೋಗಬೇಡಿ. ತಪ್ಪು ಅಂತ ಗೊತ್ತಾದರೆ ಯಾರೂ ಅದನ್ನು ಮಾಡೋದಿಲ್ಲ. ಅವ್ರಿಗೆ ತಪ್ಪು ಅಂತ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ನಾವು ಮತ್ತೆ ಸರಿಪಡಿಸ್ಬೇಕಾಗುತ್ತೆ. ಒಂದು ಕಡೆ ನಮಗೆ ಬಟ್ಟೆ ವಿಚಾರ ಬರುತ್ತೆ. ಏನು ಅಂದರೆ, ಮೈ ಹಿಂಗೆ ಮುಚ್ಚಬೇಕು ಹಂಗೆ ಮುಚ್ಚಬೇಕು, ಅದು ಅವರೇ ಇಷ್ಟ ರೀ. ನಮ್ಮಲ್ಲೂ ಭಾರತ ದೇಶದಲ್ಲಿ ಎಂತೆಂಥವ್ರು ತಲೆ ತುಂಬ ಸರಿಗಾಕೋರಿದ್ದಾರೆ, ಮುಖ ತೋರಿಸದೆ ಮಾತಾಡೋರಿದ್ದಾರೆ. ಹಂಗನ್ಬಿಟ್ಟು ತಪ್ಪು ಅಂತ ಹೇಳಲ್ಲ, ಅದು ಅವ್ರ ಧರ್ಮ, ಅವ್ರ ಇಷ್ಟ. ಆದರೆ ಕೆಲವು ಕಡೆ ನಾವು ಒಂದು ಯೋಚನೆ ಮಾಡಬೇಕು. ಇವತ್ತು CC ಕ್ಯಾಮ್ರಾ ಇರೋ ಕಡೆ ಏನಾದ್ರು ಹೆಚ್ಚು ಕಮ್ಮಿ ಆದರೆ ಮುಖ ಯಾರ್ದು ಅಂತ ಗೊತ್ತಾದರೆ ತಾನೇ ಮಾಡಿದ್ದು ಯಾರು ಅಂತ ಗೊತ್ತಾಗೋದು ಅಲ್ವಾ? ಅದಕ್ಕೆ ನಮ್ಮ ಮುಖ ನಮ್ಮ ರಿಜಿಸ್ಟ್ರೇಷನು, ಇದು ನನ್ನ ಅನಿಸಿಕೆ. ನಿಮ್ಮ ಅನಿಸಿಕೆ ಬೇರೆ ಇರ್ಬೋದು. ಆದ್ದರಿಂದ ಈ ಬಟ್ಟೆ ಇದೆಯಲ್ಲ, ಮುಂಚೆ ಕಮ್ಮಿ ಇತ್ತು, ಅವಾಗೆಲ್ಲ ಸರಿ ಹೋಯ್ತು. ಈಗ ಜಾಸ್ತಿ ಆದ ತಕ್ಷಣ ಎಲ್ಲಿ ಹಾಕೋಬೇಕು ಅಂತ ಗೊತ್ತಿಲ್ಲ, ಹಂಗಂಗೆಲ್ಲ ಹಾಕೋತಾ ಇದ್ದಾರೆ. ಆದರೆ ಕೆಲವರು ಬಟ್ಟೆ ಹರ್ಕೊಂಡು ಓಡಾಡ್ತಾ ಇದ್ದಾರೆ. ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ, ನಮ್ಮ ಶೈಲಿ, ನಾವು ಭಾರತೀಯರಾಗಿರೋಣ. ಭಾರತದಲ್ಲಿ ಇಬ್ಬರು ಇದ್ದಾರೆ, ಅವರಿಬ್ಬರು ಮಾತಾಡಿದ್ರೆ ಏನಾಗುತ್ತೆ ಬನ್ನಿ ನೋಡೋಣ. ಈ ಎಪಿಸೋಡಲ್ಲಿ ಆ ಭಾರತದಲ್ಲಿರೋರು ಇಬ್ಬರು ಮಾತಾಡಿದ್ರೆ ಹೇಗಿರುತ್ತೆ, ಯಾರು ಸರಿ ಯಾರು ತಪ್ಪು ಅಂತ ನೀವು ಹೇಳಬೇಕು ಈ ಎಪಿಸೋಡಲ್ಲಿ. ನಮ್ದೇನು ತಪ್ಪಿಲ್ಲ ರೀ, ನಾವೇನು ಮಾಡಿದ್ವಿ ಆ ಕಾಲದಿಂದ ನಾವು ಹಿಂಗೆ ಅಲ್ವಾ ಇದ್ದಿದ್ದು. ಇವಾಗೇನು ಸಡನ್ನಾಗಿ ಬಂದ್ಬಿಟ್ಟಿದ್ದು ಅಲ್ಲ, ಯೋಚನೆ ಮಾಡಿ. ಈಗ ಮಾತಾಡ್ತಾವ್ರೆ ನಾವು ಇದಾಕತ್ತೀವಿ ಅಂತೆ. ಅದು ಈ ದೇಶದ್ರಿ, ಈ ದೇಶದ್ದು, ಈ ಮಣ್ಣದ್ದು, ಈ ದೇಶದ ಧರ್ಮ. ಅದು ಇಷ್ಟು ದಿವಸ ಇಲ್ಲದೆ ಇರೋದು ನಿಮ್ಗೆ ಹೆಂಗೆ ಬಂದ್ಬಿಡ್ತಪ್ಪ ಈಗ? ಅದಕ್ಕೆ ಹೇಳಿದ್ದು, ಯಾರೋ ಹೊರಗಡೆಯಿಂದ ಬಂದು ತಲೆ ತಿಂತಾ ಇದ್ದಾರೆ ನಮಗೆಲ್ಲ, ಅದಕ್ಕೆ ಹಿಂಗಾಗಿದ್ದು. ಅದೇ ಅಣ್ಣ ಹೇಳೋದು ನಾನು. वॉच में बोलने का इतना दिन है सो प्रॉब्लम अब कैसा आगा सो ಇದ್ದಕ್ಕಿದ್ದಂಗೆ ಹೆಂಗೆ ಬಂದ್ಬಿಡ್ತು. ಇದು ತಪ್ಪು ಇಲ್ಲ ಅಲ್ಲ, ನಾವೆಲ್ಲ ಒಟ್ಟಿಗೆ ಇದ್ವಿ, ಕರೆಕ್ಟು ಹೇಳೋದು. ಆದರೆ ಈಗ ಯಾರೋ ಬಂದು ಪ್ರಾಬ್ಲಮ್ ಮಾಡೋರೇ ಹೊರ್ತು ನಾವು ಪ್ರಾಬ್ಲಮ್ ಮಾಡಿರೋದಲ್ಲ ಅಣ್ಣ. ಇದು ನಾವು ಹಂಚ್ಕೊಂಡು ತಿಂದವರು. ನೀವು ಕೇಳ್ತಾರೆ ಮಾರ್ಕ್ ಗೀರ್ಕ್ ಹಾಕಿದ್ದಾರೆ ಅಂತ. ನಾವು ಇಲ್ಲಿ ಮಾರ್ಕ್ ಇದೆ ಅಣ್ಣ. ಆದರೆ ಒಂದು ತಿಳ್ಕೊಳ್ಳಿ ಅಣ್ಣ, ಈ ಮಾರ್ಕ್ ಯಾವುದೋ ಗೊತ್ತಣ್ಣ, ಭಾರತ ದೇಶದೊಳಗೆ ತಲೆ ಇಟ್ಬಿಟ್ಟು ನಮಾಜ್ ಮಾಡಿರೋ ಮಾರ್ಕ್ ಅಣ್ಣ. ಇದು ಎಲ್ಲಿಗೆ ಹೋಗಕ್ಕಾಯ್ತದೆ? ಕೈ ಬೇರೆ ಕಾಲು ಬೇರೆ ಕಟ್ ಮಾಡಿಬಿಡೋಕ್ಕಾಯ್ತದೆ? ನಾವು ನೀವು ಒಂದೇ ಅಣ್ಣ. ಬೇರೆಯವ್ರು ಬಂದಾಗ ಅವ್ರ ಮಾತು ಕೇಳಬೇಡಿ ಅಣ್ಣ. ಅದೇ ನಾನು ಹೇಳೋದು. ಎಲ್ಲ ಚೆನ್ನಾಗಿತ್ತು ರೀ, ಹಾಳಾಯ್ತು. ಆಗಿರೋ ಪ್ರಾಬ್ಲಮ್ ಏನು ಗೊತ್ತಾ, ಸ್ವಲ್ಪ ಜಾಸ್ತಿ ಆಗುತ್ತೆ ನೋಡಿ. ಮುಂಚೆ ಎಷ್ಟಿತ್ತು, ಅನ್ನಕ್ಕೆ ಕಷ್ಟ ಇತ್ತು, ಊಟಕ್ಕೆ ಕಷ್ಟ ಇತ್ತು, ಬಡತನ ಇತ್ತು. ಆವಾಗ ನಾವೆಲ್ಲ ಒಟ್ಟಿಗೆ ಇದ್ವಿ. ಈಗ ಜಾಸ್ತಿ ಆಗೋಯ್ತಲ್ಲ, ಎಲ್ಲ ಪ್ರಾಬ್ಲಮ್ ಶುರುವಾಗೋಯ್ತು. ಬಟ್ಟೆ ಉಡಕ್ಕಿರಲಿಲ್ಲ, ಅವಾಗೇನೂ ಪ್ರಾಬ್ಲಮ್ ಇರಲಿಲ್ಲ. ಈಗ ಬಟ್ಟೆ ಜಾಸ್ತಿ ಆಯ್ತಲ್ಲ, ಹಾಗೆ ಪ್ರಾಬ್ಲಮ್ ಬಂದಿರೋದು. ನೋಡಿ, ಮುಂಚೆ ಊಟಕ್ಕಿರಲಿಲ್ಲ, ಇರೋದು ಹಂಚ್ಕೊಂಡು ತಿಂತಾ ಇದ್ವಿ. ಊಟ ಜಾಸ್ತಿ ಆಯಿತು, ಕೇಕು ಯಾವ್ಯಾವ ದೇಶದ್ದು ರೀ, ನಮ್ಮ ದೇಶದ್ದು ಅಲ್ಲ ಅದು. ಕೇಕು, ಅದಕ್ಕೊಂದು ಕ್ಯಾಂಡ್ಲು, ಅದನ್ನು ಉರ್ಬೋದು. ಅಲ್ಲ, ನಾನು ಮಾತು ಹೇಳ್ತೀನಿ, ಉರ್ಬೋ ದೇಶನ ನಮ್ಮದು, ಬೆಳಕನ್ನು ಉರ್ಬೋ ದೇಶನ ನಮ್ಮದು, ಬೆಳಕು ಹಚ್ಚೋ ದೇಶ ರೀ. ಆ ಕೇಕ್ ಕಟ್ ಮಾಡಿ ಮೊಕ್ಕಕ್ಕೆ ಹೊಡಿಯೋದು ನಮ್ಮ ಧರ್ಮನ ಅಲ್ಲ. ಬಟ್ಟೆ ಎಷ್ಟಿತ್ತು, ಬಹಳ ಕಷ್ಟ. ಒಂದು ಬಟ್ಟೆ ಸಿಕ್ಕಿದ್ರೆ ಸಾಕು ಅಂತಿತ್ತು. ಈಗ ಬಟ್ಟೆ ಜಾಸ್ತಿ ಆಗೋಯ್ತು, ಎಲ್ಲಿ ಹಾಕೋದು ಅಂತ ಗೊತ್ತಿಲ್ಲ. ಒಬ್ಬ ಇಲ್ಲಿ ಹಾಕೋತಾನೆ, ಒಬ್ಬ ಇಲ್ಲಿ ಹಾಕೋತಾನೆ. ಬಡತನೇ ನಮ್ಗೆ ಲಾಯಕ್ಕು. ಈ ಸಾಹುಕಾರಕ್ಕೆ ಬಂದಾಗ ಇದೆಲ್ಲ ಘರ್ಷಣೆಗಳು ಶುರು ಆಗ್ಬಿಡುತ್ತೆ, ಗೊತ್ತಾಯ್ತಾ? ಆದರೆ ನಾನು ಹೇಳೋದೇನು ಅಂದರೆ, ಮನುಷ್ಯನಿಗೆ ನಾವು ಅಂತ ಗೊತ್ತಾಗೋದು ಹೆಂಗೆ ಹೇಳಿ? ಮುಖ ನಗೋದು ಗೊತ್ತಾಗೋದು ಯಾವಾಗ ಹೇಳಿ? ಮುಖದಿಂದ. ಆಮೇಲೆ ಎಲ್ಲರ ಜೊತೆ ಚೆನ್ನಾಗಿ ಮಾತಾಡ್ತೀವಿ ಅಲ್ವಾ, ಅದೆಲ್ಲ ಮುಖದಿಂದ ಗೊತ್ತಾಗೋದು. ಅದನ್ನೇ ಮುಚ್ಕೊಂಬಿಟ್ರೆ ಹೆಂಗೆ? ಅದು ಹೆಣ್ಣು ಮಕ್ಕಳಿಗೆ ನಾವು ಸೆರಗಾಗ್ತಾ ಇದ್ವಿ, ಮುಖ ಮುಚ್ತಿರ್ಲಿಲ್ಲ. ಮುಖ ಮುಚ್ಚಬೇಡ್ರಿ,
ಮುಖ ನೋಡ್ಕೊಂಡು ಮಾತಾಡಿದ್ರೆ ಮನಸ್ಕೊಂದು ಆನಂದ. ಅಣ್ಣ ಒಂದೇಳ, ಮಸೀದಿ ಆಗಿರ್ಲಿ, ದೇವಸ್ಥಾನ ಆಗಿರ್ಲಿ, ಚರ್ಚ್ ಆಗಲಿ, ಈ ಭಾರತ ದೇಶದ್ದು ಮಣ್ಣೊಳಗಡೆ ಕಟ್ಟಿರೋದಣ್ಣ. ಈ ಮಣ್ಣಿಂದಾನೇ ನಿರ್ಮಾಣ ಆಗಿದ್ದು, ಅಂದರೆ ಅದು ಭಾರತ ದೇಶದ್ದಿಲ್ಲ. ಯಾರೋ ಬಂದು ಹೇಳಿದ್ರು ಅಂದ್ಬಿಟ್ಟು ಇವಾಗ ಯಾರೋ ವಿಷ ತಿಂಬಿಟ್ರೆ ಹೆಂಗೆ ಅಣ್ಣ? ಒಂದು ತಿಳ್ಕೊಳ್ಳಿ ಅಣ್ಣ, ಯಾರೇ ಆಗಲಿ ಅಣ್ಣ, ಒಳ್ಳೆ ರಾಜಕೀಯದವರು ಓಕೆ, ಬೇರೆ ರಾಜಕೀಯದವರು ಅಂತ ಹೇಳ್ಬಿಟ್ಟು ಪಿನ್ನಿಕೆಗೆ ಬರ್ತಾರಲ್ಲ, ಅವರಿಂದ ಹುಷಾರಾಗಿರ್ಬೇಕು. ಇವರೆಲ್ಲ ಒಳ್ಳೆಯವರೇ. ಯಾರೋ ಬಂದು ಬತ್ತಿ ಇಕ್ಕಕ್ಕೆ ಶುರು ಮಾಡವ್ರಿ, ಆಗಲೇ ಇದೆಲ್ಲ ಪ್ರಾಬ್ಲಮ್ ಉಟ್ಕೊಂಡಿದ್ದು. ನಂಬಿಕೆ ರೀ. ಒಂದು ಗಾಡಿ ರೆಡಿ ಮಾಡಿ ಕೊಟ್ಬಿಟ್ರಿ ನಮಗೆ, ನಮ್ಮ ಇರ್ಫಾನ್ ಮಾಡಿಕೊಟ್ಟ, ನಮ್ಮ ರಫೀಕ್ ಮಾಡಿಕೊಟ್ಟ, ಚೆನ್ನಾಗಿ ಮಾಡಿರ್ತಾವೆ ಅಂತ ಬರ್ರಂತ ಹೋಗ್ತೈತೆ. ಮಕ್ಕಳಿಗೆ ಮುಂಚೆ ಹೇಳ್ಕೊಡ್ತಾ ಇದ್ವಿ, ಕೆರೆ ಕಟ್ಸು. ಇದು ನಮಗೆ ಮಾತ್ರ ಕಟ್ಸು ಅಂತಾನೆ. ಈ ಮಣ್ಣಲ್ಲಿರೋರಿಗೆಲ್ಲ ಕೆರೆ ಕಟ್ಸು. ನಾವು ಯಾವ ಧರ್ಮನೂ ಕೀಳಾಗಿ ನೋಡೋದಿಲ್ಲ. ಎಲ್ಲ ಧರ್ಮಗಳನ್ನು ಒಟ್ಟಿಗೆ ಇರುವಂಥ ದೇಶ ನಮ್ಮ
ಇನ್ಮೇಲೆ ನಾನು ಅದೇ ಮಾಡೋದು, ಯಾರಿಗೂ ಅಲೋ ಅನ್ನಲ್ಲ ನಾನು. ಜೈ ಭಾರತ್ ಮಾತಾ, ಇಂಡಿಯಾ ಈಸ್ ಗ್ರೇಟ್, ಭಾರತ್ ಮಾತಾ ಕಿ ಜೈ ಅನ್ಬೇಕಣ್ಣ. ಅವಾಗ ಲೈಫ್ ಚೆನ್ನಾಗಿರೋದು. ನಮ್ಮ ಇಂಡಿಯಾ ದೇಶ ಬೇರೆಯವ್ರಿಗೆ ಎಕ್ಸಾಂಪಲ್ ಆಗ್ಬೇಕಣ್ಣ. ಏನರಲ್ಲಿ ಒಳ್ಳೆ ಕೆಲಸಕ್ಕೆ. ನಮ್ಮಲ್ಲಿ ಜಗಳ ಆಡ್ತಾರೆ ಅಂತ ಎಕ್ಸಾಂಪಲ್ ಆಗಬಾರ್ದಣ್ಣ. ನಮ್ಗೆ ಎಲ್ಲೋದ್ರೂ ರೆಸ್ಪೆಕ್ಟ್ ಕೊಡೋದು ಯಾಕೆ ಗೊತ್ತು? ಅವ್ರು ಹೇಳೋದು ಒಂದೇ ಒಂದು ವಿಷಯ, ಎಲ್ಲರೂ ಒಟ್ಟಿಗೆ ಇದ್ದಾರೆ, ಎಷ್ಟು ಚೆನ್ನಾಗಿದ್ದಾರೆ ಅಂತಲ್ಲ. ಬಾಬಾಯಿನ ಹಬ್ಬನೂ ಚೆನ್ನಾಗಿ ಮಾಡ್ತೀವಿ, ರಾಘವೇಂದ್ರ ಸ್ವಾಮಿ ಪೂಜೆನೂ ಮಾಡ್ತೀವಿ. ವಿವೇಕಾನಂದ ಅಂತ ದೊಡ್ಡ ದೊಡ್ಡ ಮನ್ಸು ಹುಟ್ಟಿರೋ ಮಣ್ಣಣ್ಣ ಇದು. ಈ ಮಣ್ಣಿಗೆ ರೆಸ್ಪೆಕ್ಟ್ ಕೊಡಬೇಕು. ಸುಭಾಷ್ ಚಂದ್ರ ಬೋಸ್ ಬ್ರಿಟಿಷ್ನವರ ಓಡಿಸಿರೋ ಮಣ್ಣಿದು. ಈ ಮಣ್ಣಿಗೆ ರೆಸ್ಪೆಕ್ಟ್ ಕೊಡ್ಬೇಕು ಅಣ್ಣ. ಈ ಮಣ್ಣಿಗೆ ಯಾರು ರೆಸ್ಪೆಕ್ಟ್ ಕೊಡ್ತಾನೆ ಅವನೇ ಅಣ್ಣ ಭಾರತ. ನಾವೆಲ್ಲ ಭಾರತೀಯರು ಅಣ್ಣ. ಒಂದೇ ಒಂದು ಮಾತು ಹೇಳ್ತೀನಿ, ಹೆಚ್ಚಿಗೆ ಮುಂಚೆ ಥರ ಇದ್ದರೆ ಯಾಕಣ ಬೇಕಿದೆ ಅಲ್ವ ಅಣ್ಣ? ನೋಡಿ, ನಮ್ಮ ದೇಶದಲ್ಲಿ ಇಂಡಿವಿಜುವಲ್ ಸ್ಪೋರ್ಟ್ಸ್ ಎಲ್ಲ ಕ್ಲಿಕ್ ಆಗ್ತವೆ. ಕಬಡ್ಡಿನಲ್ಲಿ ಕ್ಲಿಕ್ ಆಗ್ತಾರೆ, ಲಾಂಗ್ ಜಂಪಲ್ಲಿ ಕ್ಲಿಕ್ ಆಗ್ತಾರೆ, ಓಟದಲ್ಲಿ ಕ್ಲಿಕ್ ಆಗ್ತಾರೆ, ಇಂಡಿವಿಜುವಲ್ ಸ್ಪೋರ್ಟ್ಸ್ ಎಲ್ಲ ಕ್ಲಿಕ್ ಆಗ್ತಾರೆ. ಅದೇ ಗ್ರೂಪಾಗಿ ಆಡ್ತೀವಲ್ಲ, ಹಾಕಿ ಕ್ರಿಕೆಟು, ಅದು ಫೇಲಿಯರ್ ಆಗುತ್ತೆ. ಯಾಕೆ ಹೇಳಿ? ಒಟ್ಟಿಗೆ ನಮ್ಮನ್ನಿರೋಕ್ಕೆ ಬಿಡ್ತಾ ಇಲ್ಲ ಅಷ್ಟೇ. ಇಂಡಿವಿಜುವಲಿ ಎಲ್ಲರೂ ಚೆನ್ನಾಗಿದ್ದೀವಿ, ಒಟ್ಟಿಗೆ ಸೇರ್ಕೊಂಡಾಗ ಹಾಳಾದ ಬ್ರಿಟಿಷ್ನವ್ರ ದೆವ್ವ ಏನಾದ್ರು ಮಧ್ಯ ಬಂದ್ಬಿಟ್ಟಿದ್ಯಾ ಅಂತ ಭಯ ಆಗ್ಬಿಟ್ಟಿದೆ. ಅಣ್ಣ ಯಾವ ದೇಶ ಅಣ್ಣ ಇದು? ಭಾಳ ಗ್ರೇಟ್ ದೇಶ ಅಣ್ಣ. ಈ ದೇಶದಲ್ಲಿ ಎಲ್ಲರೂ ಬಂದು ನಮ್ಮನ್ನ ಲೂಟಿ ಮಾಡ್ಕೊಂಡು ಹೋಗಿರೋದೇ ಅಣ್ಣ. ಆ ಕಡೆ ನಮ್ಮ ಮಗಳು ಬಂದು ಲೂಟಿ ಮಾಡಿ ಹೋದ್ರು ಅಣ್ಣ, ಬ್ರಿಟಿಷ್ನವ್ರು ಬಂದು ಲೂಟಿ ಮಾಡಿ ಹೋದ್ರು ಅಣ್ಣ. ಎಲ್ಲರೂ ಲೂಟಿ ಮಾಡಿದ್ರೆ ಇವತ್ತೂ ನಂಬರ್ 1ನಲ್ಲಿ ರಿಚೆಸ್ಟ್ ಕಂಟ್ರಿ ಒಳಗೆ ಇದ್ದೀವಿ ಅಂದರೆ ಎಷ್ಟು ಸಂಪತ್ತೈತೆ ಈ ದೇಶದಲ್ಲಿ. ಸುಮ್ಮನೆ ಹಿಂಗೆ ಹಾಕಿದ್ರೆ ಹಿಂಗೆ ಬೆಳೀತದೆ ಅಣ್ಣ. ಕೆಲವು ದೇಶದಲ್ಲಿ ಏನೂ ಬೆಳೆಯೋಕ್ಕಿಲ್ಲ, ಬರೀ ಪೆಟ್ರೋಲ್ ಬರ್ತದೆ. ಅವರೇ ಅಷ್ಟಿರ್ಬೇಕಾದ್ರೆ ಏನು ಹಾಕಿದ್ರು ಬೆಳಿಗ್ಗೆಗೆ ಮರ ಆಗೋಂಥ ದೇಶ ಅಣ್ಣ ಇದು. ಈ ದೇಶಗಳಿಗೆ ನಾವು ಹುಟ್ಟಿದ್ದೀವಲ್ಲ, ಅದೇ ನಮ್ದು ಪುಣ್ಯ ಅಣ್ಣ. ಈ ಮಣ್ಣನ್ನು ಗೌರವಿಸ್ರಿ, ಈ ಭಾಷೆನ ಗೌರವಿಸ್ರಿ. ಯಾರು ಸಿಕ್ಕಿದ್ರೆ ಹಲೋ ಹವಾರ್ ಯು ಅನ್ನೋದು ಬಿಟ್ಬಿಡಿ. ಇನ್ಮೇಲೆ ಏನು ಹೇಳಬೇಕು ಗೊತ್ತಾ? ಒಂದೇ ಮಾತರಂ, ನಮ್ಮ ದೇಶ ಒಂದೇ ಮಾತರಂ ಅನ್ನಿ. ಹಲೋ ಗಿಲೋ ಎಲ್ಲ ಬಿಟ್ಬಿಡಿ. ಒಂದೇ ಮಾತರಂ ಅನ್ನಿ. ಸಿಕ್ಕಿದ ತಕ್ಷಣ ಫೋನ್ ತೆಗೆದ್ರೆ ಒಂದೇ ಮಾತರಂ ಅನ್ನಿ. ಜೈ ಭಾರತ್ ಮಾತಾ, ಇಂಡಿಯಾ ಈಸ್ ಗ್ರೇಟ್, ಭಾರತ್ ಮಾತಾ ಕಿ ಜೈ ಅಂತ. ನೋಡಿದ್ರಲ್ಲ, ಇದರಲ್ಲಿ ಯಾರು ಸರಿ ಯಾರು ತಪ್ಪು ಅಂತಲ್ಲ, ಕೂತ್ಕೊಂಡು ನಾವು ಕೇಳಿಸ್ಕೊಂಡ್ರೆ ಕರೆಕ್ಟಾಗಿ ಫಾಸ್ಟ್ ಫಾರ್ವರ್ಡ್ ಮಾಡಿ ಅಲ್ಲಿ ಎಂಡಲ್ಲಿ ನೋಡೋದು ಅದಲ್ಲ, ಕರೆಕ್ಟಾಗಿ ಕೂತ್ಕೊಂಡು ನೋಡಿದ್ರೆ ಯಾರು ತಪ್ಪು ಯಾರು ಸರಿ ಅಂತ ನಿಮಗೆ ಅರ್ಥ ಆಗುತ್ತೆ. ಕಾಮೆಂಟ್ ಮಾಡಿ ಯಾರು ತಪ್ಪು ಯಾರು ಸರಿ ಅಂತ. ಯಾಕೆ ಅಂದರೆ ನಾವು ನಮ್ಮನ್ನು ತಿದ್ಕೋಬೇಕು, ಅಥವಾ ಒಳ್ಳೆ ಒಂದು ಕನ್ನಡಿ ನಾವು ಇಟ್ಕೊಂಡು ನೋಡ್ಕೋಬೇಕು. ಸಿಗಲಿಲ್ವಾ? ಒಳ್ಳೆ ಒಂದು ಸ್ನೇಹಿತನ ಇಟ್ಕೊಳ್ಳಿ ಸಾಕು. ಕನ್ನಡಕ್ಕಿಂತ ಭಾಳ ಒಳ್ಳೆಯದ್ರಿ. ಅದಕ್ಕೆ ಆ ಸ್ನೇಹಿತ ಇಂಥ ಧರ್ಮದವನೇ ಆಗಬೇಕು ಅಂತಿಲ್ಲ. ಆದ್ದರಿಂದ ಇಬ್ಬರು ಮಾತಾಡಿರೋದ್ರಲ್ಲಿ ನಿಮಗೇನು ಅನಿಸುತ್ತೆ ಅನ್ನೋದನ್ನು ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ನಾನು ಕಾಯ್ತಾ ಇರ್ತೀನಿ. ಇದು ನಿಮ್ಮ ಮಿಮಿಕ್ರಿ ದಯಾನಂದ್. ಯಾರನ್ನೋ ನೋಯಿಸೋದಕ್ಕಲ್ಲ, ಒಳ್ಳೆ ವಿಷಯನ ಹೇಳಿ ಎಲ್ರಿಗೂ ಎಚ್ಚರಿಸೋದಕ್ಕೆ ಮಾತ್ರ ನನ್ನ ಪ್ರಯತ್ನ. ನಮಸ್ಕಾರ. ನಿಮ್ಮ ಮಿಮಿಕ್ರಿ ದಯಾನಂದ್ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು. ಯಾಕೆ ಅಂದರೆ ನೀವು ಎಲ್ಲಿಂದ ಮಾತಾಡ್ತಾ ಇದ್ದೀರಾ, ಯಾರು ಮಾತಾಡ್ತಾ ಇದ್ದೀರಾ ಅಂತ ಗೊತ್ತಾದರೆ ನಾನು ಅದಕ್ಕೆ ಆನ್ಸರ್ ಮಾಡ್ತಾ ಇದ್ದೀನಿ. ನಿಮ್ಮ ಪ್ರತಿಯೊಂದು ಪ್ರಶ್ನೆಗೂ, ನಿಮ್ಮ ಪ್ರತಿಯೊಂದು ಹೊಗಳಿಕೆಗೂ, ನಿಮ್ಮ ಪ್ರತಿಯೊಂದು ಒಳ್ಳೆ ಡಿಸಿಷನ್ಸ್ಗೂ ನಮಸ್ಕಾರ. ಥ್ಯಾಂಕ್ ಯು.